ಹಾಯ್ ಫ್ರೆಂಡ್ಸ್, ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ಯಾವ ಕಂಡಕ್ಟರ್ನ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಡಿಸ್ಟ್ರಿಬ್ಯೂಷನಲ್ಲಿ ಟೂ ಟೈಪ್ಸ್ ಬರುತ್ತೆ. ಒಂದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಲೈನ್, ಇನ್ನೊಂದು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಲೈನ್. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಲೈನ್ ಅಂದರೆ ಈ ರೀತಿ ಫ್ರೆಂಡ್ಸ್, ತ್ರೀ ಫೇಸ್ 3 ವೈರ್ ಸಿಸ್ಟಮ್ ಇರುತ್ತಲ್ಲ, ಅದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ 4 ವೈರ್ 3 ಫೇಸ್ ಸಿಸ್ಟಮ್ ಅಂತ ಕರೀತಾರೆ. ಅದನ್ನು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರೀತಾರೆ. ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ 11 KV ಪವರ್ ಸಪ್ಲೈ ಬರ್ತಿರುತ್ತೆ. ದಟ್ ಮೀನ್ಸ್ 11,000 ವೋಲ್ಟ್. ಇದರಲ್ಲಿ 440 ವೋಲ್ಟ್ ಫೇಸ್ ಟು ನ್ಯೂಟ್ರಲ್ ಆ್ಯಂಡ್ 440 ವೋಲ್ಟ್ ಫೇಸ್ ಟು ಫೇಸ್ ಆ್ಯಂಡ್ 230 ವೋಲ್ಟ್ ಫೇಸ್ ಟು ನ್ಯೂಟ್ರಲ್ ಹೋಯ್ತಾ ಇರುತ್ತೆ ಫ್ರೆಂಡ್ಸ್. ಸರಿನಾ? ಇದನ್ನು ಕನ್ವರ್ಟ್ ಮಾಡಿಕೊಳ್ಳೋದಂಥದ್ದು ಇದರ ಕರ್ತವ್ಯ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸರಿನಾ? ಇದು ಟ್ರಾನ್ಸ್ಫಾರ್ಮರ್. ಸರಿನಾ? ಈ ಡಿಸ್ಟ್ರಿಬ್ಯೂಷನ್ನಲ್ಲಿ ಯಾವ ಕಂಡಕ್ಟರ್ನ ಯೂಸ್ ಮಾಡ್ತಾರೆ ಅಂದರೆ, 2 ಟೈಪ್ಸ್ ಆಫ್ ಕಂಡಕ್ಟರ್ ಯೂಸ್ ಮಾಡ್ತಾರೆ. ಕಾಂಟ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಾಂಟ್ರಾಕ್ಟರ್ ಯಾರಾದರೂ ಬಂದರೆ ಅವರು ACSR ಕಂಡಕ್ಟರ್ನೇ ಪ್ಲೇಸ್ ಮಾಡ್ತಾರೆ ಅಥವಾ AC ಕಂಡಕ್ಟರ್ನೇ ಪ್ಲೇಸ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ಇಲ್ಲಿ ಯಾವ ಕಂಡಕ್ಟರ್ನ ಯೂಸ್ ಮಾಡಿರ್ತಾರೆ ಅಂದರೆ, ಈ ಲೈನ್ನಲ್ಲಿ. ಸರಿನಾ? ಈ ಲೈನ್ನಲ್ಲಿ ACSR ಕಂಡಕ್ಟರ್ 11 KV ಪವರ್ ಸಪ್ಲೈಗೆ ACSR ಕಂಡಕ್ಟರ್ ಯೂಸ್ ಮಾಡಿದರೆ. ACSR ಕಂಡಕ್ಟರ್ ಅಂದರೆ ಅಲ್ಯೂಮಿನಿಯಂ ಕಂಡಕ್ಟರ್ ಸ್ಟೀಲ್ ರೀಇನ್ಫೋರ್ಸ್ಡ್ ಅಂತ. ಇದರಲ್ಲಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ AC ಕಂಡಕ್ಟರ್ ಅಂತ ಯೂಸ್ ಮಾಡಿರ್ತಾರೆ. ಅದು ಬಂದು ಆಲ್ ಅಲ್ಯೂಮಿನಿಯಂ ಕಂಡಕ್ಟರ್. ಇಲ್ಲಿ ಏಕೆ ACSR ಕಂಡಕ್ಟರ್ನ ಯೂಸ್ ಮಾಡಿದ್ರೆ ಅಂದರೆ, ಇಂಡಕ್ಷನ್ ಕರೆಂಟ್ ಅಥವಾ ಸ್ಕಿನ್ ಎಫೆಕ್ಟ್ ಅಂತ ಕರೀತಾರಲ್ಲ ಫ್ರೆಂಡ್ಸ್, ಅದನ್ನು ರೆಡ್ಯೂಸ್ ಮಾಡಲು ಮತ್ತು ಸ್ಟ್ರೆಂತ್ ಆಗಿರಲಿ ಅಂತ, ಲೈನ್ ಬಂದು ಒಂದು ಸ್ಟ್ರೆಂತ್ ಆಗಿರಲಿ ಅಂತ ACSR ಕಂಡಕ್ಟರ್ನ ಇಲ್ಲಿ ಯೂಸ್ ಮಾಡಿದರೆ, ಮೇಯ್ನಾಗಿ ಸ್ಕಿನ್ ಎಫೆಕ್ಟ್ನ ರೆಡ್ಯೂಸ್ ಮಾಡಲು. ಇಲ್ಲಿ AC ಕಂಡಕ್ಟರ್, ಇದರಲ್ಲಿ ಅಷ್ಟೊಂದು ಇಂಡಕ್ಷನ್ ಕರೆಂಟ್, ದಟ್ ಮೀನ್ಸ್ ಸ್ಕಿನ್ ಎಫೆಕ್ಟ್ ಪ್ರೊಡ್ಯೂಸ್ ಆಗಲ್ಲ. ಒಂದು ರೀಸನಿಂದ AC ಕಂಡಕ್ಟರ್ನ ಯೂಸ್ ಮಾಡಿದರೆ. ಅದಿಲ್ಲದೆ ಇದರಲ್ಲಿ ಲೋಡ್ ಕಮ್ಮಿ ಆಗಿರುತ್ತೆ. ಲೋಡ್ ಅಂದರೆ ಲೋ ವೋಲ್ಟೇಜ್ ಇಲ್ವಾ, ಒಂದು ರೀಸನಿಂದ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್. ಸರಿನಾ? ಇಷ್ಟೇ ಡಿಫ್ರೆನ್ಸ್ ಇರುತ್ತೆ AC ಮತ್ತು ACSR ಕಂಡಕ್ಟರ್ನ ಯೂಸ್ ಮಾಡುವಂಥದ್ದಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬ ವಿಷಯಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲೆಕ್ಟ್ರಿಕಲ್ ರಿಲೇಟೆಡ್ ವೀಡಿಯೋಸ್ನ. ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.